ಲಾಲಿ ಲಾಲಿ ಲಾಲಿ, ದೇವಕಿ ಮಗಳಿಗೆ ದೇವರ ಲಾಲಿ, ಶಂಕರನ ಕುವರಿಗೆ ಸುಶ್ರಾವ್ಯ ಲಾಲಿ, ನಮ್ಮೆಲ್ಲರ ಕಣ್ಮಣಿಗೆ ತನುಮನದ ಲಾಲಿ. ಅಳ್ಬಾರ್ದು ಪುಟ, ನಿಂಗೆ ಅಮ್ಮ ಬೇಕಾ? ಅಮ್ಮ ಬೇಗ ಬಂದ್ಬಿಡ್ತಾಳೆ. ಈಗ ನಾನು ನಿನ್ನ ಕುಸುಮರಿ ಮಾಡಿ ಆಟ ಆಡಿಸ್ತೀನಿ. ಬಾ. ಆನೆ ಬಂತೊಂದು ಆನೆ, ಯಾವೂರಾನೆ ಇಲ್ಲಿಗೆ ಯಾಕೆ ಬಂತು? ದೇವಕಿ ಶಂಕರನ ಕತೆ ಹೇಳಕ್ ಬಂತು. ಬಂದ್ಮೇಲೆ ಏನ್ ಮಾಡ್ತು? ಧರ್ಮರಾಜನ್ ಮಾನ ಮರ್ಯಾದೆ ಕಳೀತು. ಡ್ಯಾಡ್, ಡ್ಯಾಡ್, ಡ್ಯಾಡ್ ಏನಿದು? ನೀವ್ ಯಾಕೆ ಕತ್ಲೇಲಿ ಕೂತಿದ್ದೀರಾ? ಯಾರ್ ಫ್ರಾಕ್ ಇದು ಡ್ಯಾಡ್? ನಿಂದೆ ಮಗಳೇ. ನೀನು ಚಿಕ್ಕವಳಿದ್ದಾಗ ನಿನಗೆ ಅಂತ ನಿಮ್ಮಮ್ಮ ತಂದಿತ್ತು. ಜಾನಕಿ ಅಂದ್ರೆ ಯಾರು ಡ್ಯಾಡ್? ಅದು ನಿಂದು ಇನ್ನೊಂದು ಹೆಸರಮ್ಮ. ನಿಮ್ಮಮ್ಮ ನಿನಗೆ ಆ ಹೆಸರೇ ಇಡಬೇಕು ಅಂತ ಇಟ್ಟಿದ್ದು. ಜಾನಕಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ಯಾಡ್? ಮತ್ಯಾಕೆ ನೀವು ನನ್ನ ಹಾಗೆ ಕರೆಯೋದಿಲ್ಲ? ಆ ಹೆಸರು ಕರೆದ್ರೆ ನಿಮ್ಮಮ್ಮ ನೆನಪಾಗ್ತಾಳೆ ಶಮಿ. ಹಾಗಾಗಿ ನಿನ್ನ ಶಮಿತಾ ಅಂತಲೇ ಕರಿತೀನಿ. ಇದನ್ನೆಲ್ಲ ನೋಡಿ ನಿಮ್ಮಮ್ಮನ ತುಂಬ ಮಿಸ್ ಮಾಡ್ಕೊತಿದೀಯ. ಹೌದು ಡ್ಯಾಡ್, ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಒಂದೇ ಒಂದ್ಸರಿ ಅವನ್ನ ನೋಡಬೇಕು ಅನಿಸ್ತಿದೆ. ಪ್ಲೀಸ್ ಡ್ಯಾಡ್, ಅವ್ರು ಹೇಗಿದ್ರು ಅನ್ನೋದಾದರೂ ತೋರಿಸಿ ಪ್ಲೀಸ್. ಇದೆಲ್ಲ ನಿಮ್ಮಮ್ಮಂದೆಮ್ಮ. ಡ್ಯಾಡ್, ಇದೆರಡನ್ನೂ ನನ್ನ ಹತ್ರ ಇಟ್ಕೋತೀನಿ. ಇದೆರಡು ನನ್ನ ಜೊತೆಗಿದ್ರೆ ಅಮ್ಮನೇ ನನ್ನ ಜೊತೆಗಿದ್ದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಶೋರ್ ಮಗಳ. ಇದು ನಿಮ್ಮಮ್ಮ ನಿನಗೋಸ್ಕರ ಕೈಯಾರೆ ಮಾಡಿರೋ ಶಾಲು. ಇದನ್ನು ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡ್ಬಂದಿದ್ದೆ. ಈಗ ಇದು ನಿನ್ನ ಹತ್ರ ಇರಲಿ. ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್.
ಅವರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ, ಬರೋದು ತಡ ಆಗುತ್ತೆ. ಈಗಲೇ ಮಾತಾಡ್ಬಿಡೋದು ಒಳ್ಳೇದು. ಮೇಘ, ಯಾಕೆ ಹೀಗೆ ಸಪ್ಪಕ್ಕೆ ಕೂತಿದ್ಯಾ? ನನಗೆ ಗೊತ್ತು ನೀನು ಯಾಕೆ ಕಾಲೇಜ್ಗೆ ಹೋಗ್ತಿಲ್ಲ ಅಂತ. ನೋಡೆ, ಅವನು ಆ ವಿಡಿಯೋ ಮಾಡಿಕೊಂಡು ಬೇಕು ಅಂತಲೇ ಹೆದರಿಸ್ತಾ ಇದ್ದಾನೆ ಮೇಘ. ಹೆದರ್ಸ್ಕೊಂಡಷ್ಟು ಹಗ್ಗ ಕೂಡ ಹಾವಾಗಿ ಕಾಣಿಸುತ್ತೆ ಅಂತ ಗೊತ್ತಿಲ್ವಾ? ಅವನು ಆ ವಿಡಿಯೋ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಅದನ್ನ ನೋಡಿದ್ರೆ ಅದೇನೋ ರೀಲ್ಸು ಪಾಲ್ಸು ಅಂತಾರಲ್ಲ, ಆ ಥರ ಅನ್ಕೋತಾರೆ. ನಿನ್ನ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೊಳ್ಳಲ್ಲ. ನೀನು ಬೇಜಾರಾಗಬೇಡ, ನಿನ್ನ ಜೊತೆ ನಾನು ಇರ್ತೀನಿ. ಹೌದು ಅಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಹೆದರ್ಕೊಂಡು ನನ್ನ ಎಜುಕೇಷನ್ ಹಾಳು ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಅವ್ನು ಮತ್ತೆ ಎಲ್ಲಿ ಬಂದು ನನಗೆ ತೊಂದರೆ ಕೊಡ್ತಾನೋ ಅಂತ ಭಯ ಆಗ್ತಾ ಇದೆ ಅಮ್ಮ. ನೋಡು, ಇನ್ನೊಂದು ಸತಿ ಅವ್ನು ನಿನ್ನ ಸಹವಾಸಕ್ಕೆ ಬರಬಾರ್ದು. ಹಾಗೆ ಮಾಡ್ತೀನಿ ಅವನಿಗೆ. ನೀನು ಈ ಥರ ಸಪ್ಪು ಕುತ್ಕೋಬೇಡ ಮೇಘ. ನಿಮ್ಮಪ್ಪ ಏನಾದರೂ ನೋಡಿದ್ರೆ ಅವರಿಗೆ ಡೌಟ್ ಬರುತ್ತೆ. ಅವ್ರ ಮುಂದೆ ಏನೂ ಆಗಿಲ್ಲ ಅನ್ನೋ ಥರ ನಗ್ನಗ್ತಾ ಇರು. ನಿನ್ನ ಜೊತೆ ನಾನಿದ್ದೀನಿ, ಧೈರ್ಯವಾಗಿರು. ಇದೇ ಕಾರಣಕ್ಕೆನಾ ಇವಳು ಕಾಲೇಜ್ ಹೋಗ್ದಿರ ಮನೆಯಲ್ಲೇ ಕೂತ್ಕೊಂಡಿರೋದು? ಆ ಕಿಟ್ಟಿ ಲಕ್ಷ್ಮಿ ಅಕ್ಕಂಗೆ ತೊಂದರೆ ಕೊಟ್ಟ, ಅಪ್ಪಂಗೆ ಕಾಲಲ್ಲಿ ಒದ್ದ. ಈಗ ಮೇಘಂಗೂ ತೊಂದರೆ ಕೊಡ್ತಿದ್ದಾನೆ ಅಂದಮೇಲೆ ಅವನ್ನ ಸುಮ್ಮನೆ ಬಿಡಬಾರ್ದು ಅಮ್ಮ. ಲೋ, ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ? ನೋಡು, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಿನಗೇನು ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ಬಿಡು. ಈಗ ನಾವು ಸುಮ್ಮನೆ ಇದ್ರೆ ಅವ್ನ ಭಯವನ್ನು ಉತ್ತಾನ ಕಟ್ತಾ ಹೋಗ್ತಾನೆ. ಇದೆಲ್ಲ ಶುರು ಆಗಕ್ಕೆ ಮುಂಚೆನೇ ಕಿತ್ತಾಕ್ಬೇಕು. ನಾನೇನು ಸಣ್ಣ ಹುಡುಗ ಅಲ್ಲ ಅಮ್ಮ, ನನಗೂ ಎಲ್ಲ ಅರ್ಥ ಆಗುತ್ತೆ. ನಮ್ಮ ಮನೆ ಹೆಣ್ಮಕ್ಳು ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ತೋರಿಸ್ಬೇಕು. ಅದೇನೋ ತಂಟೆಗೆ ಬಂದರೆ ಸುಮ್ಮನಿರಲ್ಲ ಅಂತಿದ್ಯಲ್ಲ, ಏನದೆಲ್ಲ? ಹಾಂ, ಡ್ರಾಮಾ ರೀ, ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಚೆನ್ನಾಗಿ ಮಾಡಿದೆ ಕಣ. ಕಾಲೇಜಲ್ಲಿ ನಿನಗೆ ಫಸ್ಟ್ ಪ್ರೈಸು. ಕೊಡಿಲಿ ಅದನ್ನು. ನೋಡು, ಇದನ್ನು ನೋಡಿ ನಿಮ್ಮ ಅಪ್ಪನೂ ಹೆದರ್ಕೊಂಡ್ರು. ಅದಕ್ಕೆ ಹೇಳಿದ್ದು ಕೋಲ್ ತೊಗೊಂಡು ಪ್ರಾಕ್ಟೀಸ್ ಮಾಡು ಅಂತ. ಚೆನ್ನಾಗಿ ಮಾಡ್ತಾನೆ ರೀ. ನಂಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇಲ್ಲಿ ಏನು ನಡೀತಿದೆ ಅಂತ ಸರಿಯಾಗಿ ಹೇಳು. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ರಿ. ಮದುವೆ ಆದಾಗಿಂದ ನೀವು ಯಾವತ್ತಾದರೂ ನನ್ನ ಮಾತು ನಂಬಿದ್ದೀರಾ? ಈಗ ನಂಬಕ್ಕೆ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಕೈ ಕಾಲು ತೊಳ್ಕೊಂಡು ಬನ್ನಿ,